ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬ ಸುಲಭವಾಗಿ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸು ಮತ್ತು ಕಮ್ಮಿ ಖರ್ಚಲ್ಲಿ ಮಾಡುವಂಥ ವಾಲ್ನಟ್ ಬ್ರೌನಿ ಮನೆಯಲ್ಲಿ ಹೇಗೆ ಶುದ್ಧವಾಗಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಯಾವುದೇ ಏನನ್ಬೋದು ಪ್ರಿಸರ್ವೇಟಿವ್ಸ್ ಆಗ್ತಲೇ ಮನೆಯಲ್ಲಿ ತುಂಬ ಸುಲಭವಾಗಿ ಮಾಡಬೇಕು ಅಂದರೆ ನಾನು ಇಲ್ಲಿ ಫಸ್ಟ್ ಅಮೂಲ್ ಅವರ ಬ್ರ್ಯಾಂಡಿನ ಡಾರ್ಕ್ ಚಾಕ್ಲೇಟ್ನ ತೊಗೊಂಡಿದ್ದೀನಿ. ನೀವು ಇಲ್ಲಿ ಮಾಮೂಲಿ ಡೈರಿ ಮಿಲ್ಕ್ ಚಾಕ್ಲೇಟು ಸಹ ತೊಗೋಬೋದು, ಬಟ್ ಡಾರ್ಕ್ ಚಾಕ್ಲೇಟ್ ತೊಗೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಯಾಕಂದರೆ ಬ್ರೌನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ. ಈಗ ಏನು ಮಾಡಿದ್ದೀನಿ ಅಂದರೆ ಡಬಲ್ ಬಾಯ್ಲ್ ಮೆಥಡಲ್ಲಿ ನೀಟಾಗೆ ಚಾಕ್ಲೇಟ್ನ ಕರಗಿಸ್ಕೊತಾ ಇದ್ದೀನಿ. ಫಸ್ಟು ಬಿಸಿ ನೀರು ಕೆಳಗಡೆ ಒಂದು ಬೌಲಲ್ಲಿ ಚಾಕ್ಲೇಟ್ ಹಾಕ್ಬಿಟ್ಟು ಚೆನ್ನಾಗೆ ಕರಗಬೇಕು. ಅದು ಪೂರ್ತಿ ಮೆಲ್ಟ್ ಆಗೋಲ್ಲ, ಮಾಮೂಲಿ ಎಲ್ಲ ಚಾಕ್ಲೇಟ್ ಥರ ಈ ಥರ ಆಗುತ್ತೆ. ನೆಕ್ಸ್ಟು ಒಂದು ಬೌಲಲ್ಲಿ ನಾನಿಲ್ಲಿ 2 ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ. ಏನು ಮಾಡಿಬಿಟ್ಟೆ ಅಂದರೆ ಅದು ಎಲ್ಲೋ ಪಾರ್ಟ್ ಇರುತ್ತಲ್ಲ ಅದನ್ನು ತೆಗೆದುಬಿಟ್ಟು ಬರೀ ವೈಟ್ ಪಾರ್ಟ್ ಮಾತ್ರ ಫಸ್ಟ್ ಏನು ಮಾಡಬೇಕು, ಈ ಥರ ಬ್ಲೆಂಡರ್ ಬರುತ್ತೆ ಅದರಲ್ಲಿ ಚೆನ್ನಾಗೆ ವಿಪ್ ಮಾಡ್ಕೊಬೇಕು. ವಿಪ್ ಮಾಡಿಕೊಂಡು ನೋಡಿ ಈ ರೀತಿ ವೈಟ್ ಫಾರ್ಮ್ ಆಗುತ್ತೆ. ಈ ರೀತಿ ವೈಟ್ ಫಾರ್ಮ್ ಆಗೋವರೆಗೂ ಚೆನ್ನಾಗೆ ವಿಪ್ ಮಾಡ್ಕೊಬೇಕು. ಆಮೇಲೆ ಏನು ಮಾಡಬೇಕು ಅಂದರೆ ಅದು ಎಲ್ಲೋ ಪಾರ್ಟ್ ಇರುತ್ತಲ್ಲ ಎಲ್ಲೋ ಪಾರ್ಟನ್ನು ಸಹ ಸೇರಿಸ್ಕೊಂಡು ಅದ್ರ ಜೊತೆಗೆ ಮತ್ತೆ 2 ಸಹ ಚೆನ್ನಾಗಿ ವಿಪ್ ಮಾಡಬೇಕು. ಇದು ಮಾಡೋ ಉದ್ದೇಶ ಏನಂದರೆ ತುಂಬ ಫ್ಲಫಿಯಾಗಿ ಕೇಕ್ ಬರುತ್ತೆ ಅನ್ನೋ ಉದ್ದೇಶ ಅಷ್ಟೇ. ಈಗ ನಾನಿಲ್ಲಿ 1 ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ನೀವು ಪುಡಿ ಮಾಡಿಕೊಂಡು ಸಹ ಸೇರಿಸ್ಕೋಬೋದು ಅಥವಾ ಹಾಗೇನೂ ಸಹ ಸೇರಿಸ್ಕೊಂಡು ಚೆನ್ನಾಗೆ ಬ್ಲೆಂಡ್ ಮಾಡಬೇಕು. 3 ಸಹ ಚೆನ್ನಾಗಿ ಕಂಬೈನ್ ಆಗಿ ಒಳ್ಳೆ ಕ್ರೀಮ್ ರೀತಿ ಫಾರ್ಮ್ ಆಗಬೇಕು. ನಂತರ ನಾನಿಲ್ಲಿ ಅರ್ಧ ಕಪ್ಪಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಅಂದರೆ ರೀಫೈಂಡ್ ಆಯಿಲ್ ಸೇರಿಸ್ಕೊಳ್ಳಿ, ಯಾವುದೇ ಫ್ಲೇವರ್ ಇರೋವಂಥ ಎಣ್ಣೆನ ಸೇರಿಸ್ಕೊಳ್ಳೋಕೆ ಹೋಗಬೇಡಿ. ನಂತರ ಮೆಲ್ಟ್ ಮಾಡಿರೋವಂಥ ಡಾರ್ಕ್ ಚಾಕ್ಲೇಟ್ನ ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗೇ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಗಟ್ಟಿ ಇತ್ತಲ್ಲ, ಸೊ ಅದಕ್ಕೋಸ್ಕರ ಈಗ ನಾನಿಲ್ಲಿ 2 ಕಪ್ಪಷ್ಟು ಮೈದಾ ಸೇರಿಸ್ಕೊಂಡಿದ್ದೀನಿ. 1:2 ರೇಷಿಯೋ. 1 ಕಪ್ಪಷ್ಟು ಸಕ್ಕರೆಗೆ 2 ಕಪ್ಪಷ್ಟು ಮೈದಾ ಸೇರಿಸ್ಕೊಂಡು ಚೆನ್ನಾಗೆ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಚೆನ್ನಾಗೆ ಮಿಕ್ಸ್ ಮಾಡಿದ್ದೀನಿ. ನಂತರ ನಾನಿಲ್ಲಿ 2 ಸ್ಪೂನಷ್ಟು ಕೊಕೋವಾ ಪೌಡರ್ ಸೇರಿಸ್ಕೊಂಡಿದ್ದೀನಿ. ಇಟ್ ಈಸ್ ಕಂಪ್ಲೀಟ್ಲಿ ಆಪ್ಷನಲ್, ಸೇರಿಸ್ಕೊಂಡ್ರೆ ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಸೇರಿಸ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ 1 ಸ್ಪೂನಷ್ಟು ಬೇಕಿಂಗ್ ಪೌಡರ್ ಸೇರಿಸ್ಕೊಂಡು ನಂತರ ಅದ್ರ ಮೇಲೆ ಸ್ವಲ್ಪ ನೀರು ಹಾಕಿದ್ದೀನಿ ಆ್ಯಕ್ಟಿವೇಟ್ ಆಗಲಿ ಅಂತ. ಈಗ ಕೇಕ್ ಬ್ಯಾಟರ್ ರೆಡಿ ಆಯಿತು. ಈಗ ನೀವು ಯಾವ ಬೌಲ್ ತೊಗೊತೀರೋ ಆ ಬೌಲಿಗೆ ಫಸ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಗ್ರೀಸ್ ಮಾಡಿಬಿಟ್ಟು ನಂತರ ಏನು ಮಾಡಬೇಕಂದ್ರೆ ಮೈದಾದಿಂದ ಈ ರೀತಿ ಡಸ್ಟಿಂಗ್ ಮಾಡ್ಕೊಬೇಕು, ಅಥವಾ ನೀವು ಬಟರ್ ಪೇಪರು ಸಹ ಹಾಕ್ಕೊಂಡು ಮಾಡ್ಕೊಬೋದು, ಯಾವ ರೀತಿ ಆದರೂ ಮಾಡ್ಕೊಬೋದು. ಈಗ ಕೇಕ್ ಬ್ಯಾಟರ್ ಮಾಡಿದ್ನಲ್ಲ ಅದನ್ನು ಏನು ಮಾಡಬೇಕು ಅಂದರೆ ಇದು ನಾವು ಟಿನ್ ತೊಗೊಂಡಿದ್ದೀವಲ್ಲ ಈ ಟಿನ್ಗೆ ನಾವು ಪೋರ್ ಮಾಡಬೇಕು. ಎಷ್ಟಾಗುತ್ತೋ ಅಷ್ಟು ನೀಟಾಗೆ ಪೋರ್ ಮಾಡಿ ಫಿಲ್ ಮಾಡಿಬಿಟ್ಟು ಈಗ ಮೇಲ್ಗಡೆ ನೀವು ಡೆಕೋರೇಷನ್ಗೆ ಯಾವುದನ್ನು ಹಾಕ್ಕೋಬೋದು. ನಾನಿಲ್ಲಿ ಅದೇ ಚಾಕ್ಲೇಟ್ನ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಸಣ್ಣಕ್ಕೆ, ನೀವು ಸಹ ಸೇರಿಸ್ಕೊಬೋದು. ಆಮೇಲೆ ನಾನು ಮೇನ್ ವಾಲ್ನಟ್ ಅಲ್ವಾ, ಸೊ ಅದಕ್ಕೋಸ್ಕರ ನಾನು ಇಲ್ಲಿ ವಾಲ್ನಟ್ಟು ಸಹ ಡೆಕೋರೇಟಿವ್ಗೆ ಹಾಕ್ಕೊತಾ ಇದ್ದೀನಿ. ನೀವು ಯಾವುದನ್ನು ಸಹ ಹಾಕ್ಕೋಬೋದು, ಬಾದಾಮಿ, ಗೋಡಂಬಿ ಯಾವುದಾದ್ರೂ ಹಾಕ್ಕೋಬೋದು. ಇದು ವಾಲ್ನಟ್ ಬ್ರೌನಿ ಆಗಿರೋದ್ರಿಂದ ನಾನು ವಾಲ್ನಟ್ನ ಸೇರಿಸ್ಕೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ವಾಲ್ನಟ್ ಹಾಕ್ಕೊಳ್ಳಿ. ಒಳಗಡೆನೂ ಸಹ ನೀವು ಇಷ್ಟಪಡ್ತೀರಾ ಅಂದರೆ ಕೇಕ್ ಬ್ಯಾಟರ್ ಮಾಡ್ತಿರ್ತೀರಲ್ಲ ಅದೇ ಟೈಮಲ್ಲಿ ನೀವು ಸಹ ಇನ್ನೂ ವಾಲ್ನಟ್ಸ್ ಹಾಕ್ಕೊಂಡು ಮಾಡ್ಕೊಬೋದು. ಈಗ ನಾನು ಓವನ್ನ 180 ಡಿಗ್ರಿ ಸೆಲ್ಸಿಯಸಲ್ಲಿ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. 5 ಮಿನಿಟ್ಸ್ ನಾನು ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ನಂತರ ಈ ಕೇಕ್ ಬ್ಯಾಟರ್ನ ಒಳಗಡೆ ಇಟ್ಬಿಟ್ಟು ಅಟ್ಲೀಸ್ಟ್ 20 ಮಿನಿಟ್ಸ್ ಬೇಕು ಬೇಯೋಕ್ಕೆ ಕೇಕು. ಒಂದೊಂದು ಓವನಲ್ಲಿ ಒಂದೊಂದು ಟೈಮ್ ತೊಗೊಳುತ್ತೆ. ನಾನು ಮೈಕ್ರೋವೇವ್ ಓವನಲ್ಲಿ ಅಟ್ಲೀಸ್ಟ್ 20 ಮಿನಿಟ್ಸ್ ಆದರೂ ಬೇಕು ಪರ್ಫೆಕ್ಟಾಗಿ ಕೇಕ್ ಆಗಬೇಕು ಅಂದರೆ. ನೋಡಿ 20 ಮಿನಿಟ್ಸ್ ಆಗಿದೆ, ಕೇಕು ಸಹ ರೆಡಿ ಆಗಿದೆ. ಈಗ ಹೊರಗಡೆ ಇಟ್ಬಿಟ್ಟು ಅಟ್ಲೀಸ್ಟ್ 2 ಅವರ್ ಆದರೂ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. 2 ಅವರ್ ಆದಮೇಲೆ ತೆಗೆದು ನೋಡ್ಬೋದು ಯಾವ ರೀತಿಯಾಗಿರುತ್ತೆ ಕೇಕು ಅಂತ. ಅದಕ್ಕೋಸ್ಕರ ಇವಾಗ ಡಿಮೋಲ್ಡ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಕೇಕು ಆರಿದೆ ಅಂತೆಲ್ಲ ಫಸ್ಟ್ ನೋಡಿದೆ, ಯಾಕೆ ಕೇಕು ಸಹ ತುಂಬ ಚೆನ್ನಾಗಿ ಆರಿತ್ತು. ಸೊ ಅದಕ್ಕೋಸ್ಕರ ನೋಡಿ ಚಾಕ್ಲೇಟು ಸಹ ಹಾಗೇ ಇದೆ, ಸ್ವಲ್ಪ ಮೆಲ್ಟ್ ಆಗಿದೆ. ಇದೇ ರೀತಿ ಚೆನ್ನಾಗಿ ನೋಡಿ ವಾಲ್ನಟಲ್ಲಿ ಹೇಗೆ ಚೆನ್ನಾಗಿ ರೋಸ್ಟ್ ಆಗಿದೆ, ಇದೇ ರೀತಿ ಚೆನ್ನಾಗಿ ರೋಸ್ಟ್ ಆಗಬೇಕು. ಅದಕ್ಕೋಸ್ಕರ ನಾನಿವಾಗ ಡಿಮೋಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟು ಏನು ಮಾಡಿದೆ ಅಂದರೆ ಸೈಡೆಲ್ಲರೂ ಸಹ ಎಡ್ಜಸ್ನೆಲ್ಲ ಸಹ ಈ ಥರ ಬಿಡಿಸ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ಆವಾಗ ಸಹ ಚೆನ್ನಾಗಿ ನೀಟಾಗಿ ಡಿಮೋಲ್ಡ್ ಆಗುತ್ತೆ ಮತ್ತು ಕೇಕು ಸಹ ಚೆನ್ನಾಗಿ ಬರುತ್ತೆ ಅಂತ ಉದ್ದೇಶದಿಂದ ಏನು ಮಾಡಿದೆ ಅಂದರೆ ಈ ರೀತಿ ಸಣ್ಣಕ್ಕೆ ತುದಿಲೆಲ್ಲರೂ ಸಹ ಮಾಡಿಕೊಂಡು ಈಗ ಏನು ಮಾಡಿಕೊಂಡೆ ಡಿಮೋಲ್ಡ್ ಮಾಡಿಕೊಂಡು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ. ಅಥವಾ ಬರ್ತಡೇಗೂ ಸಹ ನೀವು ಯೂಸ್ ಮಾಡ್ಕೊಬೋದು. ಹಾಗೆ ನೀವು ಐಸ್ ಕ್ರೀಮ್ಗೂ ಸಹ ಯೂಸ್ ಮಾಡ್ಕೊಬೋದು. ಕೆಳಗಡೆ ಬ್ರೌನಿ ಹಾಕ್ಬಿಟ್ಟು ಮೇಲ್ಗಡೆ ಐಸ್ ಕ್ರೀಮ್ ಅದೇ ರೀತಿಯೂ ಸಹ ನೀವು ಯೂಸ್ ಮಾಡ್ಕೊಬೋದು. ಯಾವ ರೀತಿ ಸಹ ಯೂಸ್ ಮಾಡ್ಕೊಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.